ಹಾಯ್, ಎಲ್ಲರಿಗೂ ನಮಸ್ಕಾರ. ಸಂಜಯ್ ಸಂಜು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂಜಯ್. ಇವರು ನಮ್ಮಮ್ಮ. ಹಾಯ್ ಸ್ನೇಹಿತರೆ, ಇವತ್ತು ಕುಕ್ ವಿತ್ ಅಮ್ಮ ಟೇಸ್ಟ್ ವಿತ್ ಸಂಜು ಅನ್ನೋ ಕುಕ್ಕಿಂಗ್ಸ್ ಎಪಿಸೋಡ್ಸಲ್ಲಿ ಇವತ್ತು ಹೊಸದಾಗಿ ನಮ್ಮ ತಾಯಿಯವರು ಏನು ರೆಸಿಪಿಯನ್ನು ಹೇಳ್ಕೊಡ್ತಾರೆ ಅಂತ ನಮ್ಮ ತಾಯಿನ ಕೇಳೋಣ. ಅಮ್ಮ, ಇವತ್ತು ಏನು ರೆಸಿಪಿ ಹೇಳ್ಕೊಡ್ತೀಯಮ್ಮ ಹೊಸದಾಗಿ? ಮಗನೇ, ಇವತ್ತು ನಾನು ಬೆಟ್ಟದ ನಲ್ಲಿಕಾಯಿಯನ್ನು ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದ ಕಷಾಯವನ್ನು ಮಾಡೋ ರೀತಿಯನ್ನು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಇನ್ನಿತರ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಆ ಕಷಾಯವನ್ನು ಮಾಡೋ ವಿಧಾನವನ್ನು ನಿನಗೆ ತಿಳಿಸ್ಕೊಡ್ತೀನಿ ಮಗನೇ. ವಾವ್, ಸೂಪರ್ ಅಮ್ಮ. ಸ್ನೇಹಿತರೆ, ನೋಡಿದ್ರಲ್ವಾ, ಇವತ್ತಿನ ಎಪಿಸೋಡಲ್ಲಿ ನಮ್ಮಮ್ಮ ಬೆಟ್ಟದ ನಲ್ಲಿಕಾಯನ್ನು ಬಳಸ್ಕೊಂಡು ಅದರಲ್ಲಿ ಹೇಗೆ ಕಷಾಯ ಮಾಡಬೇಕು ಅಂತ ನಮಗೆ ತಿಳಿಸ್ಕೊಡ್ತಾರೆ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಹೇಗೆ ಕಷಾಯವನ್ನು ಮಾಡೋದನ್ನು ನೋಡೋಣ. ನಾವು ಬೆಟ್ಟದ ನಲ್ಲಿಕಾಯಿಯ ಕಷಾಯವನ್ನು ಮಾಡಲು ಬೆಟ್ಟದ ನಲ್ಲಿಕಾಯಿ ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ, ತರಕಾರಿ ಅಂಗಡಿಗಳಲ್ಲೂ ಸಿಗುತ್ತೆ. ಅದನ್ನು ತಗೊಂಬಂದು ನಾನು ತುರುಬಿ ಬಿಸಿಲಲ್ಲಿಟ್ಟು ಒಣಗಿಸಿ ಪುಡಿ ಮಾಡಿಟ್ಕೊಂಡಿರುವಂಥ ಬೆಟ್ಟದ ನಲ್ಲಿಕಾಯಿಯ ಪುಡಿ. ಓಕೆ. ಇದ್ರ ಜೊತೆಗೆ ಕಷಾಯ ಮಾಡುವಾಗ ನಾವು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೋಬೇಕು. ಇದ್ರ ಜೊತೆಗೆ ಓಕೆ, ಇದು ಅಜ್ವಾನ, ಹಾಂ, ಇದು ಕರಿಮೆಣಸು, ಓಕೆ, ಇದು ದೊಡ್ಡ ಜೀರಿಗೆ ಅಥವಾ ಸೋಂಪು, ಓಕೆ, ಇದು ಮೆಂತ್ಯ ಕಾಳು, ಇದು ಜೀರಿಗೆ, ಓಕೆ, ಇದು ಧನಿಯಾ. ಓಕೆ. ಈಗ ನಾವು ಇದನ್ನ 4 ಜನ ಕುಡಿಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಪುಡಿ ಮಾಡಿಕೊಂಡು ಬಳಸ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆ. ಈಗ ಮೊದಲನೇದಾಗಿ ನಾವು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಸ್ವಲ್ಪ ಬಿಸಿ ಆಗಲಿ. ಈಗ ಮೊದಲಿಗೆ ಎಣ್ಣೆ ಏನು ಹಾಕೋದು ಬೇಡ. ಒಂದು ಸ್ಪೂನು ಸೋಂಪು ಕಾಳನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟು ಒಂದು 1/4 ಸ್ಪೂನ್ ಆಗಷ್ಟು ಮೆಣಸನ್ನು ಹಾಕ್ತಾ ಇದ್ದೀನಿ. ನಂತರ ಒಂದು 1/4 ಸ್ಪೂನ್ ಆಗಷ್ಟು ಅಜ್ವಾನವನ್ನು ಹಾಕ್ತಾ ಇದ್ದೀನಿ. ಒಂದು 1/4 ಸ್ಪೂನು ಮೆಂತ್ಯ ಹಾಕ್ತಾ ಇದ್ದೀನಿ. 2 ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನು ಧನಿಯಾ ಕಾಳನ್ನು ಹಾಕ್ತಾ ಇದ್ದೀನಿ. ಇಷ್ಟನ್ನು ನಾವು ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಬೆಟ್ಟದ ನಲ್ಲಿಕಾಯಿ ಪುಡಿಯನ್ನು ಏನು ಫ್ರೈ ಮಾಡೋದು ಬೇಡ. ನೋಡು ಮಗನೆ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫ್ರೈ ಆಗಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಮೊದಲೇ ಎಲ್ಲ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ. ಈಗ ನಾನು ಕಷಾಯ ಮಾಡುವ ವಿಧಾನವನ್ನು ನಿನಗೆ ತೋರಿಸ್ಕೊಡ್ತೀನಿ. 2 ಗ್ಲಾಸು ನೀರನ್ನು ನಾನು ಬಟ್ಲಲ್ಲಿ ಹಾಕಿ ಕುದಿಯಕ್ಕಿಟ್ಟಿದ್ದೀನಿ. ಮೀಡಿಯಂ ಗ್ಲಾಸ್ ಆದರೆ ಸಾಕಲ್ವಮ್ಮ? ಸಾಕು ಸಾಕು. ನೋಡು ಮಗನೆ, ನೀರು ಕುದೀತಾ ಇದೆ. ಈಗ ನಾನು 4 ಜನಕ್ಕೆ 2 ಸ್ಪೂನು ಕಷಾಯದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದು ನೀರು ಚೆನ್ನಾಗಿ ಕುದೀಲಿ. 3 ನಿಮಿಷ ಅಥವಾ 4 ನಿಮಿಷ ಇದು ಕುದಿಬೇಕು. ಓಕೆ ಅಮ್ಮ. ಹೌದು, ಈ ಬೆಟ್ಟದ ನಲ್ಲಿಕಾಯಿ ಕಷಾಯ ಮಾಡಿ ಕುಡಿದ್ರೆ ನಮಗೆ ಏನು ಯೂಸ್ಫುಲ್ ಆಗುತ್ತಮ್ಮ ನಮ್ಮ ದೇಹಕ್ಕೆ? ಬಹಳ ಯೂಸ್ಫುಲ್ ಇದೆ ಮಗನೆ. ಮೊದಲನೇದಾಗಿ ಬೆಟ್ಟದ ನಲ್ಲಿಕಾಯಿ ಇದೆಯಲ್ಲ, ಇದು ಅಮೃತ ಇದ್ದಂಗೆ. ಇದು ನಮ್ಮ ಗ್ಯಾಸ್ ಟ್ರಬಲ್ ಇದೆಯಲ್ಲ, ಈ ಗ್ಯಾಸ್ ಟ್ರಬಲ್ನ ಕಡಿಮೆ ಮಾಡುತ್ತೆ. ಮತ್ತೆ ಇದರಲ್ಲಿ ಸಿ ವಿಟಮಿನ್ನು ಜಾಸ್ತಿ ಇದೆ. ಇದರಿಂದ ನಮಗೆ ಚರ್ಮಕ್ಕೆ ಬಹಳ ಕಾಂತಿ ಬರುತ್ತೆ. ಓಕೆ.
ಆಮೇಲೆ ನಾವು ಇನ್ನಿತರ ಇಂಗ್ರೀಡಿಯೆಂಟ್ಸ್ನ ಬೆಳೆಸಿದೀವಲ್ಲ, ಇದರಿಂದ ಜೀರಿಗೆ, ಅಜ್ವಾನ, ಸೋಂಪು, ಮೆಣಸು, ಧನಿಯಾ ಇವೆಲ್ಲ ಬೆಳೆಸಿದೀವಲ್ಲ, ಇದು ನಮ್ಮ ಜೀರ್ಣಕ್ರಿಯೆಗೆ ಅತ್ಯುತ್ತಮ ಕಷಾಯ. ಮತ್ತೆ ಮಲಬದ್ಧತೆ ಈಗ ತುಂಬಾ ಜನಕ್ಕೆ ಕಾಡ್ತಾ ಇದೆ ಅಲ್ವಾ, ಇದನ್ನ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಮಲಬದ್ಧತೆಯ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಪ್ರತಿದಿನ ಕುಡಿದ್ರು ಏನು ಸಮಸ್ಯೆ ಇಲ್ವಲ್ಲ? ಏನು ಸಮಸ್ಯೆ ಇಲ್ಲ. ನೋಡ್ ಮಗನೇ, ಈಗ 2 ನಿಮಿಷ ಆಯ್ತು ಕುದಿಯಕ್ಕೆ ಸ್ಟಾರ್ಟ್ ಆಗಿ. ಇವಾಗ ನಾನು ಪುಡಿ ಮಾಡಿಟ್ಕೊಂಡಿರುವಂತ ಬೆಟ್ಟದ ನಲ್ಲಿಕಾಯಿಯ ಪುಡಿಯನ್ನ ಇದಕ್ಕೆ 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಅಂದ್ರೆ ನೀರು 2 ನಿಮಿಷ ಚೆನ್ನಾಗಿ ಕುದಿಬೇಕು. ನೋಡಿ ಕುದಿತಾ ಇದೆ ಅಲ್ವಾ? 4 ನಿಮಿಷ ಕುದಿದ್ರು ಪರವಾಗಿಲ್ಲ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಇನ್ನೊಂದೇನ್ ಗೊತ್ತಾ ಮಗ್ನೆ, ಇದು ದೇಹದ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಬೆಟ್ಟದ ನಲ್ಲಿಕಾಯಿ ನೋಡು ಮಗ್ನೆ, ಈಗ ಕಷಾಯ ಚೆನ್ನಾಗಿ ಕುದ್ದಿದೆ. 3 ಅಥವಾ 4 ನಿಮಿಷ ಆಯ್ತು. ಈಗ ಸ್ಟವ್ ಆಫ್ ಮಾಡಿ ಕಷಾಯನ ಶೋಧಿಸ್ಕೊಳ್ಳೋಣ. ರೆಡಿ ಆಯ್ತು. ಎಸ್, ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಮ್ಮ. ಈಗ ಶೋಧಿಸ್ಕೊಳ್ಳೋದಮ್ಮ? ಶೋಧಿಸ್ಕೊಳ್ಳೋಣ. ಈಗ ಬೇರೆ ಒಂದು ಬಟ್ಲಿಗೆ ಶೋಧಿಸ್ಕೊಂತ ಇದ್ದೀನಿ. ಈಗ ಕಷಾಯ ರೆಡಿ ಆಗಿದೆ. ಈಗ ನಾನು ಮೀಡಿಯಂ 2 ಗ್ಲಾಸ್ಗೆ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಮಗನೆ, ಈಗ ಬೆಟ್ಟದ ನಲ್ಲಿಕಾಯಿ ಕಷಾಯ ರೆಡಿ ಆಗಿದೆ. ಟೇಸ್ಟ್ ನೋಡೋಣ. ಬಾಮ ಫಸ್ಟ್ ನೋಡೋಣ ಬಾಮ. ಸ್ನೇಹಿತರೆ, ಬೆಟ್ಟದ ನಲ್ಲಿಕಾಯಿ ಕಷಾಯ ರೆಡಿ ಆಗಿದೆ. ಅಮ್ಮ ಟೇಸ್ಟ್ ಮಾಡೋಣ? ಓಕೆ ಮಗನೆ, ಟೇಸ್ಟ್ ಮಾಡೋಣ. ತಗೋ. ಥ್ಯಾಂಕ್ ಯು. ಸ್ನೇಹಿತರೆ, ಟೇಸ್ಟ್ ಮಾಡ್ತಾ ಇದೀವಿ, ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ತುಂಬ ಅದ್ಭುತವಾಗಿದೆ. ನೀವು ಇದನ್ನ ಖಂಡಿತ ಟ್ರೈ ಮಾಡಿ ಮನೆಯಲ್ಲೇ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದಿದು. ನೀವು ಪ್ರತಿನಿತ್ಯ ಇದನ್ನು ಬೆಳಗ್ಗೆ ಕುಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಬಹಳ ಸಹಕಾರಿಯಾಗುತ್ತೆ. ಹಾಗಾಗಿ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ರೆಸಿಪಿಗಳನ್ನು ನಾವು ಮಾಡಿ ನಿಮಗೆ ತೋರಿಸ್ಕೊಡ್ತೀವಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.